ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡಿ ನಮ್ಮ ಎಕ್ಸ್ಪಲ್ಸ್ 210 ಫಸ್ಟ್ ರಿವ್ಯೂ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ. ಇವತ್ತು ಅದಕ್ಕೆ ಟೈಮ್ ಬಂದಿದೆ. ನನ್ನ ಓನರ್ಶಿಪ್ ರಿವ್ಯೂ 2.5 ತಿಂಗಳಾಯಿತು ಗಾಡಿ ತೊಗೊಂಡು. ಆಲ್ಮೋಸ್ಟ್ 3800 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ. ನೋಡಿ ಗಾಡಿ ಕಂಡೀಷನ್ ಹೆಂಗಿದೆ. ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಬಂದೆ. ಸೊ ಗಾಡಿ ಕಂಡೀಷನ್ ಹಿಂಗಾಗೋಗಿದೆ. ಈಗ ಬನ್ನಿ, ಈಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ, ತಾಯಿ ದರ್ಶನ ಪಡೆಯೋಣ. ಹಂಗೆ ಈ ನಮ್ಮ ಎಕ್ಸ್ಪಲ್ಸ್ 210 ಗಾಡಿ ನಾನೇನು 3800 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇದರಲ್ಲಿ ನಾನೇನೇನು ಇಶ್ಯೂಸ್ ಫೇಸ್ ಮಾಡಿದ್ದೀನಿ, ನನ್ನ ರಿವ್ಯೂ ಏನು ಈ ಗಾಡಿ ಮೇಲೆ ಎಲ್ಲನೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ. ಇಷ್ಟು ದಿನ ಈ ರೋಡು ಇದೆಲ್ಲ ಟಿಪಿಕಲ್ ಕನ್ನಡಿಗವ್ರ ಬ್ಲಾಗ್ಸಲ್ಲಿ ನೋಡ್ತಾಯಿದ್ರಿ, ಇಲ್ಲ K09 ಅವರ ಬ್ಲಾಗ್ಸಲ್ಲಿ ನೋಡ್ತಾಯಿದ್ರಿ. ಇವತ್ತು ನಾವು ಮೈಸೂರಲ್ಲಿದ್ದೇವೆ ರೀ. ಏನಂತೀರಾ? ಕಲ್ಚರಲ್ ಹೆರಿಟೇಜ್ ಮೈಸೂರು. ಎಕ್ಸ್ಪಲ್ಸ್ 210 ಹೀರೋ ಮೋಟೋಕ್ರಾಪ್ ಅವರ ಈ ಎಕ್ಸ್ಪಲ್ಸ್ 210 ಗಾಡಿ ಏನಿದೆ, ಅವ್ರು ಹೇಳೋ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಲಾಂಚ್ ಮಾಡಿರೋ ಥರ ಗಾಡಿ ಅಷ್ಟು ಪ್ರೀಮಿಯಮ್ ಆಗಿಲ್ಲ. ಗಾಡೀಲಿ ಸ್ವಲ್ಪ ಫಾಲ್ಸ್ ಇದೆ, ಆದರೆ ಅವರು ಅದನ್ನು ಹೀರೋದವರು ಮುಚ್ಚಾಕ್ತಾ ಇದ್ದಾರೆ. ಅಂದರೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಆ ಪ್ರೀಮಿಯಮ್ನೆಸ್ ಇಲ್ಲ, ತುಂಬ ಕಂಪ್ಲೇಂಟ್ಸ್ ಇದೆ. ನಾನೀಗೇನು 3,500 ಓಡಿಸಿದ್ದೀನಿ. ಈ 3,500 ಓಡಿಸಿರೋದ್ರಲ್ಲಿ ಆಲ್ರೆಡಿ ಟ್ಯಾಪೆಡ್ ನಾಯ್ಸ್ ಜಾಸ್ತಿ ಆಗ್ತದೆ. ಸರ್ವಿಸ್ ಸೆಂಟ್ರಲ್ಲಿ ಕೇಳಿದ್ರೆ ಸರ್ ಅದು ಕಾಮನ್ ಸರ್ ಈ ಗಾಡೀಲಿ ಅಂತಾರೆ, ಆಯಿತಾ? ಅದು ಒಂದು ಇಶ್ಯೂ. ಇನ್ನೊಂದು 1,000-1,500 ಓಡಿಸ್ತಾ ಇದ್ದಂಗೆ ಫ್ರಂಟ್ ಟ್ರಿಮ್ ಪ್ರಾಬ್ಲಮ್ ಆಯಿತು. ಟ್ಯೂಬು ಒಳಗಡೆ ಸೈಡಲ್ಲಿ ಪಂಚರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತೊಗೊಂಡೋಗಿ ಕೊಟ್ಟೆ, ವ್ಯಾರಂಟಿ ಕ್ಲೈಮ್ ಮಾಡಿದ್ರು. ಅದಕ್ಕೊಂದು 3-4 ದಿನ ಟೈಮ್ ತೊಗೊಂಡ್ರು. ಹೊಸ ರಿಮ್ ಹಾಕಿಕೊಟ್ರು, ಹೊಸ ರಿಮ್ಮು ಸ್ಪೋಕ್ಸ್ ಎಲ್ಲ ಹೊಸದು ಹಾಕ್ಕೊಟ್ರು, ಟ್ಯೂಬು ಹೊಸದು ಹಾಕಿದ್ರು. ಅದು ಒಂದು. ಈಗ ಇನ್ನೂ 3,500 ಕಿಲೋಮೀಟ್ರ್ ಓಡಿತ್ತು, ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ ಗುರು. ಕೋಲ್ಡ್ ಸ್ಟಾರ್ಟ್ ಆಗ್ತಾಯಿಲ್ಲ, ನಿಲ್ಸಿದ ಕಡೆ ಸ್ಟಾರ್ಟ್ ಆಗ್ತಾಯಿಲ್ಲ, ಹಿಂಗೆಲ್ಲ ಇಶ್ಯೂ ಸ್ಟಾರ್ಟ್ ಆಗೋಯ್ತು. ಅದು ಏನಕ್ಕೆ ಅಂತ ತಗೊಂಡೋಗಿ ಚೆಕ್ ಮಾಡಿಸಿದ್ರೆ ಬ್ಯಾಟ್ರಿ ಲೋಡ್ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಸರ್ ಬ್ಯಾಟ್ರಿ ಹೋಗಿದೆ, ರೀಪ್ಲೇಸ್ ಮಾಡೋಕ್ಕೂ ವ್ಯಾರಂಟಿಲಿ ಅಂತಂದರು. ಸರಿ ಆಯಿತು ಮಾಡಿ ಸಾರ್ ಅಂದೆ. ಅದಕ್ಕೆ 1 ವಾರದ ಮೇಲೆ ಟೈಮ್ ಬೇಕಂತೆ. ಈಗ ಸದ್ಯಕ್ಕೆ ನಾಗರಬಾವಿ ಪ್ರೀಮಿಯರ್ ಸರ್ವಿಸ್ ಏನಿದೆ, ಅವರು ನನಗೆ ಆಲ್ಟರ್ನೇಟಿವ್ ಬ್ಯಾಟ್ರಿ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಸರ್ ತೊಗೊಳ್ಳಿ, ಹೊಸ ಬ್ಯಾಟ್ರಿ ಹಾಕ್ಕೊಟ್ಟಿದ್ದೀನಿ, ಓಡಿಸ್ತಾ ಇರಿ. ನಿಮ್ಮ ಬ್ಯಾಟ್ರಿ ಏನು ವ್ಯಾರಂಟಿ ಕ್ಲೈಮ್ ಕೊಟ್ಟಿದ್ದೀವಿ, ಅದು ಬಂದ ಮೇಲೆ ನಿಮಗೆ ಮತ್ತೆ ಕರೆದು ನಿಮ್ಮ ಬ್ಯಾಟ್ರಿ ನಿಮ್ಮ ಗಾಡಿಗೆ ಹಾಕ್ಕೊಡ್ತೀವಿ, ಅಲ್ಲಿವರೆಗೂ ನೀವು ಗಾಡಿ ಓಡಿಸಿ ಅಂತ ಒಂದು ಸ್ಪೇರ್ ಬ್ಯಾಟ್ರಿ ಹಾಕಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹೀರೋ ಪ್ರೀಮಿಯರ್ ಸರ್ವಿಸ್, ನನಗಿಷ್ಟೆಲ್ಲ ಹೆಲ್ಪ್ ಮಾಡಿರೋದಕ್ಕೆ. ಆಮೇಲೆ ಏನು ಇವನು ವೀಡಿಯೋ ಸ್ಟಾರ್ಟ್ ಆದಂಗೆ ಬರೀ ನೆಗೆಟಿವ್ ಹೇಳ್ತಾವನೆ ಅಂತ ಯೋಚನೆ ಮಾಡಿಬಿಡ್ರಿ. ಪಾಸಿಟಿವ್ಸ್ ಇದೆ. ಗಾಡಿ ನಾನು ಇದಕ್ಕೆ ಮುಂಚೆ 220 ಓಡಿಸ್ತಾ ಇದ್ದೆ. ಅದು ಏನು ಓಡಿಸ್ತಾ ಇದ್ದೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಗಾಡಿ ಹೈವೇ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಫ್ ರೋಡ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಎಲ್ಲ ಸಾಕಾಗಿದೆ ಗುರು. ಏನು ಎಫರ್ಟ್ಲೆಸ್ಲಿ 100 ಅನ್ನೋದು ಎಫರ್ಟ್ಲೆಸ್ಲಿ ರೀಚ್ ಆಗುತ್ತೆ ಗಾಡಿ. ಪಟ್ಟನಂಗೆ 100ಗೆ ಹೋಗುತ್ತೆ. 120, 125, 130ವರೆಗೂ ಈಸಿಯಾಗಿ ಹೋಗುತ್ತೆ. ಈಸಿಯಾಗಿ ನೀವು ಆಟ ಆಡ್ಬೋದು. 120 ಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ, ಬಟ್ ಹೋಗುತ್ತೆ. 130, 135ವರೆಗೂ ಹೋಗುತ್ತೆ ಗಾಡಿ, ನೋ ಪ್ರಾಬ್ಲಮ್. ಅಷ್ಟೆಲ್ಲ ಓಡಿಸ್ಬೋದು, ಗಾಡಿ ಚೆನ್ನಾಗಿದೆ. ಒಂದು ಈ ಗಾಡಿಯ ಲೋ ಎಂಡ್ ಟಾರ್ಕ್, ನೀವು 40ರಲ್ಲಿ ಹೋಗ್ತಿದ್ರು, 6ನೇ ಗೇರಲ್ಲಿ ಹೋದ್ರು ಗಾಡಿ ಒಂಚೂರು ಸ್ಟ್ರಗಲ್ ಮಾಡಲ್ಲ. ಅದು ಇದರ ಫಸ್ಟ್ ಮೇಜರ್ ಪ್ಲಸ್ ಅಂತ ಹೇಳಿದ್ನಲ್ಲ ಅವಾಗ, ನಿಮಗೆ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಅಂತೂ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಮೇಂಟೈನ್ ಮಾಡ್ಬೋದು. 100, 120 ಕ್ರೂಸಿಂಗ್ ಸ್ಪೀಡ್ ಮೇಂಟೈನ್ ಮಾಡ್ಬೋದು. ಗಾಡಿ ಚೆನ್ನಾಗಿರುತ್ತೆ. ಜೊತೆಗೆ ಸಸ್ಪೆನ್ಷನ್ಸ್ ಸಕ್ಕತ್ತಾಗಿದೆ. ಹಳ್ಳ ಏನೂ ಗೊತ್ತಾಗಲ್ಲ. ಅಲ್ಲಿಂಗ್ ಸಸ್ಪೆನ್ಷನ್ ಇರೋದ್ರಿಂದ ಸೊ ಒಂದು ರೇಂಜಿಗೆ ತುಂಬ ಸ್ಟಿಫು, ತುಂಬ ಸ್ಪಾಂಜಿನೂ ಇಲ್ಲ.
ಚೆನ್ನಾಗಿದೆ ಕರುತ್ತಲ್ಲ ಆಟ ಗಾಡಿ. ಓವರ್ ಆಲ್ ವೆಹಿಕಲ್ ಚೆನ್ನಾಗಿದೆ, ಬಟ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ವೆಹಿಕಲ್ ಬಗ್ಗೆ ತುಂಬ ಬೇಜಾರು. ಅದೇ ಹೇಳ್ದಾಗೆ ನೋಡಿರಿ 3,000 ಕಿಲೋಮೀಟ್ರಿಗೆ ಬ್ಯಾಟ್ರಿ ಹೊಂದಬೇಕು. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಗೇರ್ಗೆ ಹಾಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ಈ ಗಾಡೀಲಿ ಕಿಕ್ ಸ್ಟಾರ್ಟ್ ಕೂಡ ಇಲ್ಲ. ಅಪ್ಡೇಟೆಡ್ ಎಕ್ಸ್ಪೀರಿಯನ್ಸ್ ಕಿಕ್ ಸ್ಟಾರ್ಟ್ ಆವಾಗ ಗಾಡಿನ ತೆಳ್ಳಿ ಗೇರ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಅದು ಬಿಟ್ಟರೆ ಟೈರ್ ರಿಮ್ಮು ಅಲ್ಲೇ ರಿಪ್ಲೇಸ್ ಆಗೋಯ್ತು. ಮನೇಲಿ ನೀನು ತಗೊಂಡಿರೋದು ಹೊಸ ಗಾಡಿ ಅಲ್ವ, ಏನೋ ಇಷ್ಟೊಂದು ಸಲ ಇಷ್ಟೊಂದು ಕಂಪ್ಲೇಂಟ್ಸ್ ಇರ್ತಾ ಇದೆಯಾ ಅಂತಾರೆ. ಅದಕ್ಕೆ ಹೇಳೋದು, ಗಾಡಿ ಒಂದು ಬ್ಯಾಚ್ ಸೇಲ್ ಆಗಿ ಸೆಕೆಂಡ್ ಅದರಲ್ಲಿ ಏನಾದ್ರು ಅಪ್ಡೇಟ್ ಕೊಡ್ತಾನಲ್ವಾ, ಆ ಅಪ್ಡೇಟ್ ಬಂದಾಗ ಗಾಡಿಗಳನ್ನ ತಗೋಬೇಕು. ಆವಾಗ ನಿಮಗೆ ಏನೇನು ಕಂಪ್ಲೇಂಟ್ಸ್ ಬರ್ತಾಯಿದೆ ಇದೆಲ್ಲ ರಿಫೈನ್ ಆಗೋಗಿರುತ್ತೆ. ಆ ಬ್ಯಾಟ್ರಿ ಕಂಪ್ಲೇಂಟ್ ಬಂದು ಏನಕ್ಕೆ ಅಂದರೆ ಅದು ಎಕ್ಸೈಡ್ದು ಓವರಾಲ್ ಎಲ್ಲೂ ನಿಮಗೆ ಒಳ್ಳೆ ರಿವ್ಯೂಸ್ ಸಿಗ್ತಾ ಇಲ್ಲ. ಬಟ್ ಹೀರೋದಲ್ಲಿ ಕಾಸ್ಟ್ ಕಟಿಂಗ್ಗೋಸ್ಕರ ಎಕ್ಸೈಡ್ ಬ್ಯಾಟ್ರೀಸೇ ಕೊಡ್ತಾ ಇದೆ. ಹೆಂಗಿರೋ ವ್ಯಾರಂಟಿ ಇದೆ, ವ್ಯಾರಂಟಿ ಕ್ಲೈಮ್ ಆಗೋದು ಹೋಗಪ್ಪ ಅಂತಾನೆ ಸರ್ವಿಸ್. White Ertiga white ಗುರು 20 ಹಿಡಿತ್ಯಾ 30 ಹಿಡಿತ್ಯಾ ಒಂಚೂರು ಅಳ್ಳಾಡಲ್ಲ. ಬಿಡ್ಲಿ ರೋಡ್ ಇಲ್ಲದೆ ಚೆನ್ನಾಗಿದೆ ಗಾಡಿ ಇರುತ್ತೆ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಗಾಡಿ ಇದೇ ಈ ವಿಡಿಯೋ ಮಾಡಬೇಕು ಅಂತಿದ್ದೆ, ಟೈಮ್ ಕೊಡ್ತೀನಿ. ಫೈನಲಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಗೋ ಬ್ಲಾಗ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಇದೇ ಚಾಮುಂಡಿ ಬೆಟ್ಟದ ರೈಡ್ ಮಾಡಿದ್ದು. ಅವತ್ತು ಇಬ್ಬರು ಫ್ರೆಂಡ್ಸ್ ಇದ್ದರು, ಇವತ್ತು ಮೈಸೂರಿಗೆ ಬಂದಿದ್ದಕ್ಕೆ ಕಾರಣ ನನ್ನೊಂದು ಎಕ್ಸಾಮ್ಗೋಸ್ಕರ ಮೈಸೂರಿಗೆ ಬಂದಿದೆ. ಎಕ್ಸಾಮ್ ಮುಗಿಸ್ಕೊಂಡು ಮೈಸೂರಿಗೆ ಬಂದಮೇಲೆ ತಾಯಿ ದರ್ಶನ ಮಾಡೋದು ಚೆನ್ನಾಗಿರುತ್ತೆ.
ಚಾಮುಂಡೇಶ್ವರಿ ಕಾಪಾಡಮ್ಮ. ದಸರಾದಿಂದನೇ ನನ್ನ ಬ್ಲಾಗ್ ಸೀರೀಸ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಇಲ್ಲಿಗೆ ಬಂದಿದ್ದೀನಿ ಹೊಸ ಗಾಡೀಲಿ ಹಾಂ